ರಾಜ್ಯದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಪಂಚ ಯೋಜನೆಗಳಿಂದ ನಮ್ಮ ರಾಜ್ಯದ ಎಷ್ಟೋ ಜನ ಬಡವರಿಗೆ ಆರ್ಥಿಕವಾಗಿ ಮುಂದೆ ಬರೋದಕ್ಕೆ ಒಂದು ಅನುಕೂಲ ಆಗಿದೆ. ಇದು ಎಷ್ಟೋ ಜನ ತುಂಬ ಬಡವರಿದ್ದರು, ಅವರೆಲ್ಲ ಇವತ್ತು ಆರ್ಥಿಕವಾಗಿ ಮುಂದೆ ಬರೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಈ ಪಂಚ ಗ್ಯಾರಂಟಿಗಳು ಇನ್ನೂ ಎಷ್ಟೋ ಜನ ಇದ್ದಾರೆ, ಅವರಿಗೆ ನಿಜವಾದ ಆಕಾಂಕ್ಷೆಗಳಿಗೆ ನಾವು ಈ ಯೋಜನೆಯನ್ನು ಅಳವಡಿಸ್ಕೊಳ್ಬೇಕಾಗ್ತದೆ. ಇದಕ್ಕೆ ನಮ್ಮ ಅಧಿಕಾರಿಗಳೆಲ್ಲ ಸಪೋರ್ಟ್ ಬೇಕು. ನಮಗೆ ಅಧಿಕಾರಿಗಳು ನಾವು ಎಲ್ಲ ಒಟ್ಟಿಗೆ ಹೋದಾಗ ನಿಜವಾದ ಫಲಾನುಭವಿಗಳು ಯಾರು ಅಂಥೇಳಿ ಪತ್ತೆ ಮಾಡಿ ಅವ್ರಿಗೆ ಯೋಜನೆಗಳು ಕೊಟ್ಟರೆ ಅವ್ರಿಗೆ ಅನುಕೂಲ ಆಗ್ತದೆ. ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ಮಾಡ್ತೀವಿ. ಇವತ್ತಿನ ಸಭೆ ಏನು ಸರ್ ತೀರ್ಮಾನ, ಏನು ಚರ್ಚೆ? ಇವತ್ತಿನ ಸಭೆ ಏನಂದರೆ, ಮುಖ್ಯವಾಗಿ ಪಡಿತರ ಚೀಟಿದಾರರು ತುಂಬ ಬಡವರು ನಮ್ಮ ಆಫೀಸಿಗೆ ಬರ್ತಾ ಇದ್ರು. ಪಡಿತರ ಚೀಟಿ ಬೇಕು ಅಂತ ಸರ್ಕಾರದಿಂದ ಇನ್ನೂ ಬಿಟ್ಟಿಲ್ಲ. ಅದಕ್ಕೆ ನಾನು ಈ ಸಭೆಯ ಮುಖಾಂತರ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಿಗೆ ಒಂದು ಮನವಿ ಮಾಡಿಕೊಂಡೆ. ನಿಜವಾದ ಪಡಿತರ ಚೀಟಿ ದಾರರಿಗೆ ಅವ್ರಿಗೆ ಪಡಿತರ ಚೀಟಿಯನ್ನು ಮಾಡಿಸ್ಕೊಡ್ಬೇಕು ಅಂತ ಮನವಿ ಮಾಡಿದ್ದೀನಿ. ಡಿಪೋಗಳಲ್ಲಿ ಜಾಸ್ತಿ ಕಂಪ್ಲೇಂಟ್ಸ್ ಬರ್ತಾ ಇದೆ. ತೂಕದಲ್ಲಿ ಕಡಿಮೆ, ಆಮೇಲೆ ದುಡ್ಡು ತಗೊಳ್ಳೋದು ಇದೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೇನು ಮಾಡ್ತೀವಿ, ನಾವು ವಿಸಿಟ್ ಹೋಗ್ತೀವಿ, ಆಫೀಸರ್ಸ್ ಕರ್ಕೊಂಡು ನಾವು ಮೆಂಬರ್ಗಳೆಲ್ಲ ಹೋಗ್ತೀವಿ. ನಮ್ಮ ಕೈಗೆ ಏನಾದರೂ ಸಿಕ್ಕಾಕೊಂಡ್ರೆ ಆ ಡಿಪೋನೇ ವಜಾ ಮಾಡ್ತೀವಿ. ಬಡವರು ಕೊಡೋ ಅಕ್ಕಿನ ಇವ್ರು ತಿಂದ್ಕೊಂಡು ವಜಾ ಮಾಡ್ತಾ ಇದ್ರೆ ಬಡವರಲ್ಲಿ ಹೋಗಬೇಕು. ಅದಕ್ಕಾಗಿ ಆ ಡಿಪೋನ ವಜಾ ಮಾಡಿ ನಿಜವಾಗಿ ಯಾರು ವಿತರಣೆ ಮಾಡ್ತಾರೆ ನ್ಯಾಯಯುತವಾಗಿ ಅವರಿಗೆ ನಾವು ಲೈಸೆನ್ಸ್ ಕೊಟ್ಟು ಅದನ್ನ ಇದು ಮಾಡ್ತೀವಿ, ಅಚ್ಚುಪಡಿಸ್ಬೇಕಾಗ್ತದೆ. ಗ್ಯಾರಂಟಿ ಯೋಜನೆಗಳು 2ನೇ ಮೀಟಿಂಗು ಇನ್ನು ಮುಂದೆ ನಾವು ರೂರಲ್ ಡಿಪೋಸ್ಗೆಲ್ಲ ವಿಸಿಟ್ ಮಾಡ್ತೀವಿ. ಎಲ್ಲಿ ತಪ್ಪು ಕಂಡು ಬಂದರೆ ಅಲ್ಲಿಂದ ನಾವು ಕಾನೂನು ರೀತಿ ಕ್ರಮ ತಗೊಳ್ತೀವಿ. ಸರ್ಕಾರದ ಸಿದ್ದರಾಮಯ್ಯ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವರ ಒಂದು ಕನಸಿನ ಯೋಜನೆ ಏನಾಗಿತ್ತು ಅದನ್ನು ಸಾಕಾರಗೊಳಿಸಲು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದರು. ಪ್ರಪ್ರಥಮವಾಗಿ ಶಕ್ತಿ ಯೋಜನೆ, KSRTC, ಅನ್ನಭಾಗ್ಯ ಮತ್ತು ಯುವ ನಿಧಿ ಮತ್ತು ಗೃಹ ಜ್ಯೋತಿ, ಈ ಎಲ್ಲ ಒಂದು 5 ಗ್ಯಾರಂಟಿ ಯೋಜನೆಗಳನ್ನು ಸಾಕಾರಗೊಳಿಸಿ ಅಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಗಳು ಎಲ್ಲ ನಿರ್ವಹಿಸ್ತಾ ಇದೆ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳು. ಅದೇ ರೀತಿಯಾಗಿ ಗೃಹಲಕ್ಷ್ಮಿಯಲ್ಲಿ ಇನ್ನು 3 ತಿಂಗಳದ್ದು ಬಾಕಿ ಅಮೌಂಟು ಇದು ಬರಬೇಕಾಗಿತ್ತು. ಅದು ಕಾಲಾಂತರದಿಂದ ಸ್ವಲ್ಪ ಬಜೆಟ್ ಇದರಿಂದ ಬರ್ತಿದೆ. ಯಾರು ಆತಂಕಗೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ಮತ್ತು ಇದರಲ್ಲಿ ಯಾರಾದರೂ ಗೃಹಲಕ್ಷ್ಮಿಯಲ್ಲಿ ಯಜಮಾನರು ಯಾರಾದರೂ ಕಾಲವಶ ಅಥವಾ ತೀರ್ಕೊಂಡಿದ್ರೆ ಅದನ್ನು ಮಾಹಿತಿ ಕೊಟ್ಟು ಅದನ್ನು ಡಿಲೀಟ್ ಮಾಡಿಸಿ ಮತ್ತೆ ಬೇರೆ ಇನ್ನೊಬ್ಬರು ಯಾರು ಯಜಮಾನಿ ಇರ್ತಾರೋ ಅವರು ಒಂದು ಯಜಮಾನಿ ಇದರಲ್ಲಿ ಮತ್ತು ರೇಷನ್ ಕಾರ್ಡ್ ಇದರಲ್ಲಿ ಅವ್ರನ್ನ ಸೇರಿಸಿ ಮತ್ತೆ ಅದನ್ನು ಗೃಹಲಕ್ಷ್ಮಿ ಮತ್ತೆ ಪಡ್ಕೊಳ್ಬೋದು. ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿನೂ ನಿಲ್ಲಲ್ಲ. ಮತ್ತು ಈ ಪಂಚ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಇದು ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಎಲ್ಲವರೆಗೂ ಇರುತ್ತೋ ಅಲ್ಲಿವರೆಗೂ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಯಾರು ಸಾರ್ವಜನಿಕರು ಮತದಾರರು ಮತ್ತು ಕ್ಷೇತ್ರದ ಜಿಲ್ಲೆಯ ಜನತೆ ಯಾರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಮತ್ತು ಅನ್ನಭಾಗ್ಯ ಯೋಜನೆ ಒಂದು ಇದರಲ್ಲಿ ಅಕ್ಕಿ ಮತ್ತು ರಾಗಿ ಏನು ವಿತರಣೆ ಮಾಡ್ತಾ ಇದ್ದಾರೋ ಡಿಪೋ ಮಾಲೀಕರುಗಳು ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳಿ. ತಾವುಗಳು ಸರಿಯಾದ ಸಮಯಕ್ಕೆ ಒಂದು ದವಸ ಧಾನ್ಯಗಳನ್ನು ವಿತರಣೆ ಮಾಡಬೇಕು. ಯಾವುದೇ ಕಾರಣಕ್ಕೂ ತೂಕದಲ್ಲಿ ವ್ಯತ್ಯಾಸ ಆಗಬಾರ್ದು. ನಾವು ಮತ್ತು ಕೋಲಾರಲ್ಲಿ ತಾಲೂಕು ಸಮಿತಿ ಈಗ ತಾನೇ ರಚನೆ ಆಗಿ 1 ತಿಂಗಳು ಮೇಲೆ 2 ತಿಂಗಳಾಗಿದೆ. ಈಗ ಭೇಟಿ ಕೊಡುವಂಥ ಒಂದು ಸಮಯವನ್ನು ನಿಗದಿ ಮಾಡ್ಕೊಂಡಿದ್ದೀವಿ. ನಾವು ಹಠಾತ್ ಭೇಟಿ ಎಲ್ಲ ಡಿಪೋಗಳಿಗೂ ಭೇಟಿ ಕೊಡ್ತೀವಿ. ಎಲ್ಲೂ ಯಾವುದೇ ರೀತಿ ಲೋಪದೋಷ ಆಗದಂಗೆ ನೋಡ್ಕೊಬೇಕು. ಎಲ್ಲೇ ಕೊಡುವಂಥ ತೂಕದಲ್ಲಿ ವ್ಯತ್ಯಾಸ ಆಗ್ಬೋದು. ಮತ್ತು ಅವ್ರ ಹತ್ರ ಏನಾದರೂ ಒಂದು ದುಡ್ಡಿಸ್ಕೊಳ್ಳುವಂಥ ವಿಚಾರ ಏನಾದರೂ ಕಂಡು ಬಂದರೆ, ತೂಕದಲ್ಲಿ ವ್ಯತ್ಯಾಸ ಕಂಡು ಬಂದರೆ ಅದನ್ನು ಮುಟ್ಟುಗೋಲು ಹಾಕ್ಕೊಳ್ಳೋಕ್ಕೆ ಅಧಿಕಾರಿಗಳು ಸೂಚನೆ ಕೊಟ್ಟು ಕ್ರಮ ಕೈಗೊಳ್ತೀವಿ. ಮತ್ತು ಅದೇ ರೀತಿಯಾಗಿ ಶಕ್ತಿ ಯೋಜನೆ ನಿರಂತರವಾಗಿ ನೀಡ್ತಾ ಇದೆ. ಮತ್ತು ಗೃಹಲಕ್ಷ್ಮಿನೂ ನೀಡ್ತಾ ಹೋಗ್ತಾ ಇದೆ. ಮತ್ತು ಗೃಹ ಜ್ಯೋತಿನೂ ಯಶಸ್ವಿಯಾಗಿ ನೋಡಿಕೊಂಡು ಮತ್ತು ಅತಿ ಹೆಚ್ಚು
ಸಾರ್ವಜನಿಕರು ಅದನ್ನು ಉಪಯೋಗಿಸ್ಕೊಂಡು ಕರೆಂಟ್ ಬಿಲ್ ಕಟ್ತಿರಾನೆ ಅವರು ಜೀವನ ಮಾಡ್ತಾ ಇದ್ದಾರೆ. ಮತ್ತು ಎಷ್ಟೋ ಜನ ಹೆಣ್ಮಕ್ಳು ಈ ಒಂದು 2,000 ರೂಪಾಯಿ ಬರೋದಾಗ್ಬೋದು, ಮತ್ತು ಗೃಹಲಕ್ಷ್ಮಿ 2,000 ಬರೋದಾಗ್ಬೋದು, ಶಕ್ತಿ ಯೋಜನೆಯಲ್ಲಿ ಎಲ್ಲೇ ಹಾಸ್ಪಿಟಲು, ನೆಂಟರು ಮನೆ, ದೇವಸ್ಥಾನ, ಇನ್ನೊಂದು ಮತ್ತೊಂದು ಯಾವುದೇ ದಿನನಿತ್ಯ ವ್ಯಾಪಾರ, ಕೂಲಿ ಕಾರ್ಮಿಕರು ಮತ್ತು ವಿದ್ಯಾರ್ಥಿನಿಯರು ಮತ್ತು ಕೆಲಸ ಮಾಡೋಂಥ ಬೇರೆ ಊರುಗಳಿಗೆ ಹೋಗಿ ಕೆಲಸ ಮಾಡೋಂಥ ಗೃಹಿಣಿಯರಿಗೆ ಇದು ತುಂಬ ಅನುಕೂಲ ಆಗ್ತದೆ. ಈ ಎಲ್ಲ ಒಂದು ಇದರಿಂದ ಅವರು ಸ್ವಾವಲಂಬಿಯಾಗಿ ಮಹಿಳೆಯರು ಬದುಕಂಥ ಅವಕಾಶವನ್ನು ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿಕೊಟ್ಟಿದೆ. ಇದರಿಂದ ನಮ್ಮ ಒಂದು ರಾಜ್ಯದ ಹಣಕಾಸು ಒಂದು ಬೊಕ್ಕಸನ್ನು ಮತ್ತು ಒಳ್ಳೆಯ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಎಲ್ಲೂ ಸಹ ನಮಗೆ ಬೊಕ್ಕಸ ಖಾಲಿಯಾಗಿಲ್ಲ. ಪಂಚ ಗ್ಯಾರಂಟಿ ಯೋಜನೆಗಳು ನಿರಂತರವಾಗಿ ನಡೀತೈತೆ, ಯಾರೂ ಆತಂಕ ಪಡೋದಿಲ್ಲ. ಬಟ್ ಯಾರು ಇದನ್ನು ವಿರೋಧ ಪಕ್ಷಗಳು ಮಾತ್ರ ಗ್ಯಾರಂಟಿ ಅಂತ ಬೋಗಸ್ ಅಂತ ಹೇಳ್ತಾ ಇದ್ದಾರೆ ಹೊರತಾಗಿ ಅವ್ರು ಬೋಗಸ್ ಆಗಿದ್ದಾರೆ. ಅವ್ರ ಗ್ಯಾರಂಟಿಗಳು ಅವರು ಹೇಳ್ತಕ್ಕಂಥ ಹಿಂದೆ ಕೇಂದ್ರ ಸರ್ಕಾರ ಗ್ಯಾರಂಟಿಗಳು ಎಲ್ಲೋಯ್ತು ಕಣ್ಮುಂದೆ ಕಾಣ್ತಾ ಇರೋದು ನಮಗೆ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವದ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ಗ್ಯಾರಂಟಿಗಳ ಪಂಚ ಗ್ಯಾರಂಟಿಗಳು ಶಾಶ್ವತವಾಗಿ ಉಳಿತಾ ಇರೋದು. ಸಭೆಯಲ್ಲಿ ತಾಲೂಕು ಮೀಟಿಂಗ್ ಸಭೆಯಲ್ಲಿ ನಾವು ಇಬ್ಬರು ನಮ್ಮ ಅಧ್ಯಕ್ಷರು, ಡಿಸ್ಟ್ರಿಕ್ಟ್ ಅಧ್ಯಕ್ಷರು, ಉಪಾಧ್ಯಕ್ಷರು ನಾವು ನಮಗೆ ಕರೆದಿದ್ರು. ಅದರಲ್ಲಿ ನಾವು ಭಾಗವಹಿಸಿದ್ದೀವಿ. ಈ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಈ ಮೀಟಿಂಗ್ ನಡೆಸಿದ್ವಿ. ಇದರಲ್ಲಿ ಒಂದು ತೀರ್ಮಾನಕ್ಕೆ ನಾವು ಹೋಗಿದ್ವಿ ಏನಂದರೆ, ಮುಖ್ಯ ಎಲ್ಲ ಡಿಪೋ ಅವರು ಇದು ಟೌನ್ ಲೆವೆಲಲ್ಲಿ ಒಂದು ಮೀಟಿಂಗ್ ಮಾಡಬೇಕು, ವಿಲೇಜ್ ಲೆವೆಲಲ್ಲಿ ಒಂದು ಮೀಟಿಂಗ್ ಮಾಡಬೇಕು. ಎಲ್ಲ ಡಿಪೋಸ್ ಅವ್ರು ಕರೆದು ನಮ್ಮ ನೇತೃತ್ವದಲ್ಲಿ ನಮ್ಮ ಕಮಿಟಿ ಒಳಗಡೆ ಅವರು ಜವಾಬು ಕೊಡಬೇಕು. ಏನನ್ನ ನಾವು ಅದರಲ್ಲಿ ತಪ್ಪುಗಳು ಏನೇನೈತೆ ಅದೆಲ್ಲ ನಾವು ಕೇಳ್ತೀವಿ, ಅವ್ರಿಗೆಲ್ಲ ದುರಸ್ತಿ ಮಾಡ್ತೀವಿ ಅಂತ ಉದ್ದೇಶದಿಂದ ಆ ಮೀಟಿಂಗ್ ಕರೆದಿದ್ದೀವಿ.